ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗಣಿನಾಡು ಬಳ್ಳಾರಿಯಲ್ಲಿ ರೆಡ್ಡಿಗಳ ಕಾಳಗ ಮತ್ತೊಮ್ಮೆ ಶುರುವಾಗಿದೆ. ಕಳೆದ 1 ದಶಕದಿಂದ ತಣ್ಣಗಾಗಿದ್ದ ಬಳ್ಳಾರಿ ಈಗ ಮತ್ತೊಮ್ಮೆ ಧಗಧಗಿಸೋದಕ್ಕೆ ಶುರುವಾಗಿದೆ. ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಶುರುವಾದ ಈ ಗಲಾಟೆ ಕಾರ್ಯಕರ್ತನೊಬ್ಬನ ಜೀವವನ್ನೇ ತೆಗೆದುಬಿಟ್ಟಿದೆ. ಇಬ್ಬರು ಎಂಎಲ್ಎಗಳ ನಡುವಿನ ಪ್ರತಿಷ್ಠೆಯ ಕದನ ಒಬ್ಬ ಅಮಾಯಕನ ಜೀವ ತೆಗೆದಿದೆ. ಹೌದು, ಬಳ್ಳಾರಿ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ. ಗುರುವಾರ ರಾತ್ರಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಹಾಗೂ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಇದ್ದಕ್ಕಿದ್ದ ಹಾಗೆ ಗಲಾಟೆ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಆರಂಭವಾದ ಗಲಾಟೆ ಮುಂದೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಗಲಾಟೆ ಹೆಚ್ಚಾಗುತ್ತಿದ್ದಂತೆ ಎರಡು ಕಡೆಯಿಂದಲೂ ಕೂಡ ಫೈರಿಂಗ್ ಶುರುವಾಗುತ್ತೆ. ಗಲಾಟೆ ಹೆಚ್ಚಾಗುತ್ತಿದ್ದಂತೆ ಗನ್ ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ. ಎರಡು ಕಡೆಯಿಂದಲೂ ಕೂಡ ಫೈರಿಂಗ್ ಶುರುವಾಗಿತ್ತಂತೆ. ಜನರನ್ನ ಚದುರಿಸಲು ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತಾದರೂ ಮುಂದೆ ಸಿಡಿದ ಒಂದು ಗುಂಡು ಕಾಂಗ್ರೆಸ್ ಕಾರ್ಯಕರ್ತನ ಎದೆಯನ್ನೇ ಸೀಳುತ್ತೆ. ಅಲ್ಲಿಗೆ ಗಲಾಟೆಯಲ್ಲಿ ಶುರುವಾದ ಈ ಸಂಘರ್ಷ ಒಬ್ಬ ಅಮಾಯಕನ ಜೀವವನ್ನೇ ತೆಗೆದುಬಿಡುತ್ತೆ. ಹೀಗೆ ಈ ಗಲಾಟೆಯಲ್ಲಿ ಒಬ್ಬನ ಜೀವ ಹೋಗ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಆಗಿದೆ. ಜನಾರ್ದನ್ ರೆಡ್ಡಿ ಅಂತೂ ನನ್ನ ಮೇಲೆಯೇ ಹತ್ಯೆ ಪ್ಲಾನ್ ಮಾಡಲಾಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಪ್ರಾಣವು ಹೋಗ್ತಾ ಇತ್ತು ಅಂತ ಆರೋಪ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಭರತ್ ರೆಡ್ಡಿ ಕೂಡ ಹಲವು ಆರೋಪಗಳನ್ನು ಮಾಡ್ತಾರೆ. ಅಷ್ಟಕ್ಕೂ ಬಳ್ಳಾರಿಯಲ್ಲಿ ಆಗಿದ್ದೇನು? ಇಬ್ಬರು ರೆಡ್ಡಿಗಳ ಬೆಂಬಲಿಗರು ಕಿತ್ತಾಡ್ಕೊಂಡಿದ್ದು ಯಾಕೆ? ಪರಿಸ್ಥಿತಿ ಕೈಮೀರಿ ಹೋಗಲು ಕಾರಣವೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಹಲವು ವರ್ಷಗಳಿಂದ ತಣ್ಣಗಾಗಿದ್ದ ಬಳ್ಳಾರಿ ಮತ್ತೊಮ್ಮೆ ಧಗಧಗಿಸುತ್ತಿದೆ. ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ನಡೆಯುತ್ತಿದ್ದ ವೈಯಕ್ತಿಕ ಸಂಘರ್ಷ ಈಗ ದೊಂಬಿಯಾಗಿ ಬದಲಾಗಿದೆ. ಬ್ಯಾನರ್ ಕಟ್ಟುವ ವಿಚಾರವನ್ನೇ ನೆಪವಾಗಿ ಇಟ್ಕೊಂಡು ಇಬ್ಬರು ನಾಯಕರ ಬೆಂಬಲಿಗರು ಫೈರಿಂಗ್ ಮಾಡುವವರೆಗೂ ಮುಂದುವರೆದಿದ್ದಾರೆ. ಹೌದು, ಗುರುವಾರ ರಾತ್ರಿ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟುವ ವಿಚಾರವಾಗಿ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಕಾಂಗ್ರೆಸ್ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ ದಾರುಣ ಘಟನೆ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಿದೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋದಾದರೆ, ಜನವರಿ 3 ಅಂದರೆ ಶನಿವಾರ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಹೀಗಾಗಿ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ ಅಳವಡಿಕೆ ಮಾಡಲಾಗ್ತಾ ಇತ್ತು. ಈ ಬ್ಯಾನರ್ಗಳಲ್ಲಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಭಾವಚಿತ್ರ ಕೂಡ ಇತ್ತು. ಇದೇ ರೀತಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತಂತೆ. ಹೀಗೆ ಮೊದಲು ಅಳವಡಿಕೆ ಮಾಡಿದ್ದ ಬ್ಯಾನರ್ ಅನ್ನ ಜನಾರ್ದನ್ ರೆಡ್ಡಿ ಬೆಂಬಲಿಗರು ತೆಗೆದಿದ್ದಾರೆ ಎನ್ನಲಾಗುತ್ತಿದೆ. ಇದರಿಂದ ಕೋಪಗೊಂಡ ಭರತ್ ರೆಡ್ಡಿ ಬೆಂಬಲಿಗರು ಗುರುವಾರ ಸಂಜೆ ಮತ್ತೆ ಬ್ಯಾನರ್ ಅಳವಡಿಕೆ ಮಾಡೋದಕ್ಕೆ ಬಂದಿದ್ದಾರೆ. ಅದರಲ್ಲೂ ಭರತ್ ರೆಡ್ಡಿಯ ಬೆಂಬಲಿಗನೊಬ್ಬ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆಯೇ ಕುರ್ಚಿ ಹಾಕಿ ಬ್ಯಾನರ್ ಹಾಕಿ ಏನಾಗುತ್ತೋ ನೋಡೋಣ ಅಂತ ಕುಳಿತುಕೊಂಡೇ ಬಿಟ್ಟಿದ್ದಂತೆ. ಈ ವರ್ತನೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದ ರೀತಿ ಇತ್ತು. ವಿರೋಧವನ್ನ ಕೂಡ ಲೆಕ್ಕಿಸದೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಜನಾರ್ದನ್ ರೆಡ್ಡಿ ನಿವಾಸದೆದುರು ಬ್ಯಾನರ್ ಕಟ್ಟುತ್ತಿದ್ದಂತೆ ಗಲಾಟೆ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಿದ್ದ ಬ್ಯಾನರ್ ಅನ್ನ ಬಿಜೆಪಿ ಕಾರ್ಯಕರ್ತರು ಹರಿದು ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಇರಲಿಲ್ಲ. ಅವರೇ ಹೇಳುವ ಪ್ರಕಾರ ಜನಾರ್ದನ್ ರೆಡ್ಡಿ ತಮ್ಮ ಮನೆ ಮುಂದೆ ಗಲಾಟೆಯಾಗುವ ಸಂದರ್ಭದಲ್ಲಿ ಗಂಗಾವತಿಯಲ್ಲಿದ್ದರು. ಇಂಥದೊಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಜನಾರ್ದನ್ ರೆಡ್ಡಿ ತಮ್ಮ ಆಪ್ತ ಸ್ನೇಹಿತ ಶ್ರೀರಾಮುಲು ಅವರಿಗೆ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಶ್ರೀರಾಮುಲು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆದರೆ ಶ್ರೀರಾಮುಲು ಸ್ಥಳಕ್ಕೆ ಬರ್ತಾ ಇದ್ದಂತೆ ಗಲಾಟೆ ಮತ್ತಷ್ಟು ಹೆಚ್ಚಾಗಿದೆ. ಪರಿಸ್ಥಿತಿ ತಾರಕಕ್ಕೇರುತ್ತಿದ್ದಂತೆ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅನ್ನುವ ಮಾತುಗಳಿದೆ. ಅಷ್ಟೇ ಅಲ್ಲ, ಎರಡೂ ಕಡೆಯವರು ಕೂಡ ಪರಸ್ಪರ ಕಲ್ಲು ತೂರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗುವ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಶಾಸಕ ಭರತ್ ರೆಡ್ಡಿ ಕೂಡ ಸ್ಥಳಕ್ಕೆ ಬರೋದಕ್ಕೆ ಮುಂದಾಗಿದ್ದಾರೆ. ಈ ವಿಚಾರ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಗೆ ಗೊತ್ತಾಗುತ್ತೆ. ಭರತ್ ರೆಡ್ಡಿ ಸ್ಥಳಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡೇ ನಿಂತಿದ್ರು. ಅಲ್ಲಿಂದ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಮೊದಲು ಗಾಳಿಯಲ್ಲಿ ಸಿಡಿಯುತ್ತಿದ್ದ ಗುಂಡು ನಂತರ ಕಾಂಗ್ರೆಸ್ ಕಾರ್ಯಕರ್ತನ ಎದೆಯನ್ನೇ ಸೀಳಿಬಿಟ್ಟಿದೆ. ಆದರೆ ಗುಂಡು ಎಲ್ಲಿಂದ ಹಾರಿದ್ದು ಅನ್ನುವ ಬಗ್ಗೆ ಸ್ಪಷ್ಟತೆ ಇಲ್ಲ. ಈ ಬಗ್ಗೆ ಎರಡು ಗುಂಪಿನವರು ಕೂಡ ಪರಸ್ಪರ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಫೈರಿಂಗ್ ಮಾಡಿದ್ರು ಅನ್ನುವ ಮಾಹಿತಿ ಇದೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತ ಯಾರ ಗುಂಡಿಗೆ ಬಲಿಯಾಗಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದೆ.
ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗಾಲಿ ಜನಾರ್ದನ್ ರೆಡ್ಡಿ, ಭರತ್ ಹಾಗೂ ಅವರ ಗ್ಯಾಂಗ್ ನನ್ನನ್ನೇ ಮುಗಿಸುವ ಪ್ಲಾನ್ ಮಾಡಿತ್ತು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹೌದು, ನಾನು ಗಂಗಾವತಿಗೆ ಹೋಗಿ ವಾಪಸ್ ಬರೋದ್ರೊಳಗೆ ಶಾಸಕ ನಾರಾ ಭರತ್ ರೆಡ್ಡಿ ಅವರ 30ರಿಂದ 40 ಬೆಂಬಲಿಗರು ಮನೆ ಮುಂದೆ ಬ್ಯಾನರ್ಗಳನ್ನು ಅಳವಡಿಸ್ತಾ ಇದ್ರು. ಗುರುವಾರ ಬೆಳಗಿನ ಜಾವವೇ ನಮ್ಮ ಮನೆಯ ಕಾಂಪೌಂಡ್ಗೆ ಬಂದು ಬ್ಯಾನರ್ ಅಳವಡಿಸಿದ್ದಾರೆ. ಇದನ್ನ ನೋಡಿದ ನಮ್ಮ ಭದ್ರತಾ ಸಿಬ್ಬಂದಿ ಅದನ್ನ ತೆಗೆದಿದ್ದಾರೆ. ಅದು ನನ್ನ ಗಮನಕ್ಕೆ ಇರಲಿಲ್ಲ. ಸಂಜೆ ಹೊತ್ತಿಗೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ, ಚಣಾಳ ಶೇಖರ್ ಸೇರಿದಂತೆ ಹಲವರು ಬಂದು ಪುನಃ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೆ. ಆಗ್ಲೂ ಭದ್ರತಾ ಸಿಬ್ಬಂದಿ ಆಕ್ಷೇಪಿಸಿದ್ದಕ್ಕೆ ಅವರ ಕಪಾಳಕ್ಕೆ ಹೊಡೆಯಲಾಗಿದೆ. ನಮ್ಮ ಮನೆ ಎದುರು ಗಲಾಟೆ ಶುರುವಾಗೋದಕ್ಕೆ ಇದೇ ಕಾರಣ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ. ಇನ್ನು ಶಾಸಕ ಭರತ್ ರೆಡ್ಡಿ ವಿರುದ್ಧ ಕೆಂಡ ಕಾರಿರುವ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಶಾಸಕನಾಗಿ 2.5 ವರ್ಷ ಆಗಿದೆ, ಆದರೆ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಈಗ ಜನರೇ ಶಾಸಕ ಭರತ್ ರೆಡ್ಡಿ ವಿರುದ್ಧ ತಿರುಗಿ ಬೀಳ್ತಾ ಇದ್ದಂತೆ ಹೊಸ ನಾಟಕ ಶುರು ಮಾಡಿದ್ದಾರೆ. ಅವರ ಡೌನ್ ಫಾಲ್ ಆರಂಭವಾಗಿದೆ. ಇದನ್ನ ಮರೆಮಾಚಲು ಈ ಗಲಾಟೆ ದೊಂಬಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಗಲಾಟೆ ಶುರುವಾದಾಗ ಶ್ರೀರಾಮುಲು ಸ್ಥಳಕ್ಕೆ ಬಂದಿದ್ರಂತೆ. ಸ್ಥಳಕ್ಕೆ ಬಂದು ಈ ರೀತಿ ಗಲಾಟೆ ಮಾಡುವುದು ಸರಿಯಲ್ಲ, ಕುಡಿದು ಬಂದಿದ್ದೀಯಾ, ಇಲ್ಲಿಂದ ಹೋಗು ಅಂತ ಭರತ್ ರೆಡ್ಡಿ ಆಪ್ತರಿಗೆ ಹೇಳಿದ್ರಂತೆ. ಏನೇ ಹೇಳಿದ್ರು ಭರತ್ ರೆಡ್ಡಿ ಬೆಂಬಲಿಗರು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭರತ್ ರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ಕಳೆದ 2.5 ವರ್ಷಗಳಿಂದ ಶಾಂತವಾಗಿತ್ತು. ನಾವು ಕೂಡ ಶಾಂತತೆಯನ್ನ ಕಾಪಾಡಿಕೊಂಡು ಬರುತ್ತಿದ್ದೇವೆ. ನಾವೆಲ್ಲರೂ ಸೇರಿ ವಾಲ್ಮೀಕಿ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಿ ಮಾಶ್ರೀಗಳ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಆಯೋಜಿಸಬೇಕೆಂಬ ಉದ್ದೇಶವನ್ನ ಹೊಂದಿದ್ವಿ. ಆದರೆ ದಶಕಗಳಿಂದ ವಾಲ್ಮೀಕಿ ಹೆಸರು ಹೇಳಿಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಂಡಿರುವ ಬಿಜೆಪಿಯವರು ಅಂತಹ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಈ ರೀತಿ ಕೆಲಸ ಮಾಡಿದ್ದಾರೆ. ನನಗಿನ್ನೂ 35 ವರ್ಷ ವಯಸ್ಸು, ಆದರೆ ಜನಾರ್ದನ್ ರೆಡ್ಡಿಗೆ 62 ವರ್ಷ ವಯಸ್ಸಾಗಿದೆ. ನನ್ನ ರಕ್ತ ಕುದಿತಾ ಇದೆ, ಆದರೂ ನಾವು ಶಾಂತವಾಗಿ ವರ್ತನೆ ಮಾಡ್ತಾ ಇದ್ದೇವೆ. ಆದರೆ ಸೇಡು ತೀರಿಸಿಕೊಳ್ಳದೆ ಬಿಡೋದೇ ಇಲ್ಲ, ಸೇಡು ತೀರಿಸಿಯೇ ತೀರಿಸಿಕೊಳ್ತೇನೆ ಅಂತ ಭರತ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಗಲಾಟೆಗೆ ಮತ್ತಷ್ಟು ಪ್ರಚೋದನೆ ನೀಡುವ ರೀತಿ ಇದೆ. ಅಷ್ಟೇ ಅಲ್ಲ, ಅವರು ಮಾಡಿದ ತಪ್ಪಿಗೆ 1000 ಪಟ್ಟು ಅನುಭವಿಸ್ತಾರೆ. ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ ಅಂತ ಭರತ್ ರೆಡ್ಡಿ ಅಕ್ಷರಶಃ ಶಪಥ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಗುರುವಾರ ರಾತ್ರಿ ನಡೆದ ಗಲಾಟೆ ರೀತಿ ಕಂಡು ಬಂದರೂ ಕೂಡ ಇದರ ಹಿಂದೆ ದಶಕಗಳ ದ್ವೇಷ ಇದೆ ಅಂತ ಬಳ್ಳಾರಿ ಜನ ಮಾತನಾಡ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರ ತಂದೆ ನಾರಾಯಣ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಅವರಿಗೆ ವೈಯಕ್ತಿಕ ದ್ವೇಷ ಇತ್ತು. ಇದೇ ದ್ವೇಷ ಈಗಲೂ ಮುಂದುವರೆದುಕೊಂಡು ಬಂದಿದೆ ಎನ್ನಲಾಗ್ತಾ ಇದೆ. ಇದು ಪಕ್ಷಗಳ ನಡುವಿನ ದ್ವೇಷ ಅಲ್ಲ, ಇಲ್ಲಿರೋದು ನಾರಾಯಣ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ನಡುವಿನ ದ್ವೇಷ. ಸ್ನೇಹಿತರೆ, ನಿಮಗೆಲ್ಲ ವಿಧಾನಸೌಧದ ವಿಧಾನಮಂಡಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದ ನೆನಪಿರಬಹುದು. ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ವಿಧಾನಸಭೆಯಲ್ಲೇ ಏಕವಚನದಲ್ಲಿ ಮಾತನಾಡಿದ್ರು. ಇದನ್ನ ನೋಡಿದ್ರೆ ಈ ಹಿಂದೆಯೇ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದೇನೇ ಇರಲಿ, ನಾಯಕರ ನಡುವಿನ ವೈಯಕ್ತಿಕ ದ್ವೇಷಕ್ಕೆ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ಸಾಮಾನ್ಯವಾಗಿ ರಾಜಕೀಯ ಗಲಾಟೆಗಳಲ್ಲಿ ಆಗೋದು ಇಷ್ಟೇ. ನಾಯಕರು ಸೇಫ್ ಆಗಿರ್ತಾರೆ, ಕೊನೆಗೆ ಬಲಿಯಾಗೋದು ಇಂತಹ ಅಮಾಯಕ ಕಾರ್ಯಕರ್ತರೇ. ನಿಮ್ಮ ಪ್ರಕಾರ ಬಳ್ಳಾರಿಯಲ್ಲಿ ನಡೆದ ಗಲಾಟೆಗೆ ಅಸಲಿ ಕಾರಣವೇನಿರಬಹುದು? ಕಾಮೆಂಟ್ ಮಾಡಿ.